ಬೇರೆದರ್ ಸರ್ ನಾವೆಲ್ಲ ಕುತೂಹಲದಿಂದ ನಿರೀಕ್ಷೆ ಮಾಡ್ತಿರೋದು ಇದರ ವಿವರಣೆಗೆ, ಅಂದರೆ ಏರೋಫೋನಿಕ್ ಸರ್ ತರಕಾರಿ ಸೊಪ್ಪು ಎಲ್ಲ ಇದೆಯಲ್ಲ ಸರ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡ್ತೀರಾ? ಧನ್ಯವಾದಗಳು ಸರ್, ಖಂಡಿತ ಕೊಡ್ತೀನಿ ಸರ್. ಸಂರಕ್ಷಿತ ಬೇಸಾಯದಲ್ಲಿ ಹೊಸದಾಗಿ ಶುರುವಾಗಿದ್ದಂಥ ಒಂದು ತಂತ್ರಜ್ಞಾನ ಸಾಯಿಲ್ಲೆಸ್ ಕಲ್ಟಿವೇಷನ್ನು, ಹೈಡ್ರೋಫೋನಿಕ್ಕು, ಏರೋಫೋನಿಕ್ ಅಂತ ಇದರಲ್ಲಿ 3 ವಿಧಗಳಿದೆ ಸರ್. ಅದರದ ಅನುಕೂಲಗಳು ಭಾಳ ಇದ್ದಾವೆ. ಒಂದು ಸಾಯಿಲ್ಲೆಸ್ ಕಲ್ಟಿವೇಷನ್ ಅಂದರೆ ಮಣ್ಣು ಇಲ್ಲದೇ ಬೆಳೆಯೋದು, ಕೊಕೋಪೀಟ್ ಆಗಿರ್ಬೋದು, ಪೀಟು, ಪರ್ಲೈಟು, ಇದನ್ನು ಸಾಯಿಲ್ಲೆಸ್ ಕಲ್ಟಿವೇಷನ್ ಅಂತ ಹೇಳ್ತೀವಿ. ಇನ್ನು ಹೈಡ್ರೋಫೋನಿಕ್ ಬಂದರೆ ಸರ್ ಮಣ್ಣು ಇರೋದಿಲ್ಲ, ಅದರಲ್ಲಿ ಬರೀ ಪೋಷಕಾಂಶಯುಕ್ತ ನೀರಿನಲ್ಲೇ ಗಿಡ ಬೆಳೀತದೆ. ಅದರಲ್ಲಿ 2 ವಿಧಗಳು ಸರ್, ಹೈಡ್ರೋಫೋನಿಕ್ಕು ಮತ್ತು ಏರೋಫೋನಿಕ್ಕು. ಸಾಯಿಲ್ಲೆಸ್ ಕಲ್ಟಿವೇಷನ್ನು, ಹೈಡ್ರೋಫೋನಿಕ್ಕು ಇನ್ನೊಂದು ಘಟಕ ಇದೆ. ಅದಕ್ಕಿಂತ ಮುಂಚೆ ತಾವು ಇಲ್ಲಿ ಇರೋದು ಏರೋಫೋನಿಕ್ಕು. ಏರೋಫೋನಿಕ್ದು ಮುಖ್ಯ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಂದರೆ ಗಿಡದ ಬೇರುಗಳಿಗೆ ಪೋಷಕಾಂಶಯುಕ್ತ ನೀರು ಹೆಚ್ಚಿನ ಒತ್ತಡದಲ್ಲಿ ಸ್ಪ್ರೇ ಆಗ್ತಾ ಇರ್ತದೆ, ವಿವಿಧ ಅಂತರದಲ್ಲಿ. ಹೀಗೆ ಸ್ಪ್ರೇ ಮಾಡೋದರಿಂದ ಗಿಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಮತ್ತು ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿ ಗಿಡದ ಬೆಳವಣಿಗೆ ಭಾಳ ಚೆನ್ನಾಗಾಗ್ತದೆ, ಬೇರುಗಳು ಭಾಳ ಚೆನ್ನಾಗಾಗ್ತಾ ಇದೆ ಸರ್. ಇದರಿಂದ ಎಷ್ಟು ಕ್ವಾಂಟಿಟಿ ಕೊಡುತ್ತೆ ಇಷ್ಟರಲ್ಲಿ ಸರ್? ಇದರಲ್ಲಿ ನಾವು ಇದು 2 ಒಂದು ಯೂನಿಟ್ಗಳಿದಾವೆ. ಒಂದು ಸರ್, ಇದು ಮೈಕ್ರೋ ಗ್ರೀನ್ಸ್ ಅಂತ ಮಾಡಲಿಕ್ಕೆ, ಮೈಕ್ರೋ ಗ್ರೀನ್ಸ್ ಅಂತ ನಾವು ಹೇಳ್ತೀವಿ. ಇದು ಸ್ಟಾರ್ ಹೋಟೆಲ್ಗಳಲ್ಲಿ ಅಮೆರಿಕದಲ್ಲೆಲ್ಲ ಭಾಳ ಪಾಪ್ಯುಲರ್ ಆಗ್ತಾ ಇದೆ ಸರ್. ಇದರಲ್ಲಿ ಈ ಯೂನಿಟಲ್ಲಿ ನಾನು ಕೆಳಗಡೆ ಈ ಬೀಜಗಳನ್ನು ಹಾಕ್ತೀನಿ ಸರ್. ಇದರಲ್ಲಿ ಬೀಜಗಳನ್ನು ಹಾಕಿ 2 ಎಲೆಗಳು ಬಂದ ಮೇಲೆ ಇದನ್ನು ಮಗ್ಗಲಿಕ್ಕೆ ಹಾಕ್ತೀನಿ. ಇದು ಈ ಸ್ಪ್ರಿಂಕ್ಲರ್ ಅಲ್ಲಿ ಕಂಟಿನ್ಯೂಸ್ ಆಗಿ ನೀರು ಸಿಂಪರಣೆ ಆಗ್ತದೆ ಸರ್. ಬೇರುಗಳಿಗೆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಆಗ್ತದೆ, ಹೀಗಾಗಿ ಫಾಸ್ಟ್ ಬೆಳವಣಿಗೆ ಆಗ್ತದೆ. ಇದರಲ್ಲಿ 3 ಇದೆ. ಒಂದು ಈಗ ಮಣ್ಣು ಕೊಡುವಂತ ಪೋಷಕಾಂಶಗಳು ಇಲ್ಲ ಸರ್. ಪರ್ಯಾಯ ಏನು? ಮಣ್ಣು ಪರ್ಯಾಯ ಅಂದ್ರೆ ನಾನು ನೀರಿನ ಮೂಲಕನೇ ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳನ್ನ ಬಹಳ ಸಣ್ಣ ಪ್ರಮಾಣದಲ್ಲಿ ಹಾಕಿರ್ತೀನಿ ಸರ್. ಇದು ರಿಸರ್ವಾಯರ್ ಅಂತ ಹೇಳಿ. ಇದರಲ್ಲಿ ಗೊಬ್ಬರಯುಕ್ತ ನೀರಿದೆ, ಇಲ್ಲಿ ಮೋಟರ್ ಇದೆ, ಅದು ಪಂಪ್ ಆಗುತ್ತೆ. ಅಲ್ಲಿ ಇಂಟರ್ಮಿಟೆಂಟ್ ಮಿಸ್ಟ್ ಇದೆ. 10-20 ನಿಮಿಷ ಆಫ್ ಇರುತ್ತೆ ಮತ್ತು 3 ನಿಮಿಷ ಅಷ್ಟೇನೆ ಸ್ಪ್ರೇ ಆಗುತ್ತೆ. ಇದಕ್ಕೆ 20 ನಿಮಿಷ ಗ್ಯಾಪಲ್ಲಿ ಬರೀ 3-5 ಸೆಕೆಂಡು ಸ್ಪ್ರೇ ಆಗ್ತದೆ ಕಂಟಿನ್ಯೂಸ್ ಆಗಿ. ಸೊ ಹೀಗಾಗಿ ಇದ್ರ ಬೆಳವಣಿಗೆ ಚೆನ್ನಾಗಾಗ್ತದೆ. ಇದರಲ್ಲಿ ನಾವು ಬೀಜ ಹಾಕಿ ಒಂದು 3 ದಿವಸ ಆದಮೇಲೆ ಒಂದು 2 ಎಲೆ ಸ್ಟೇಜ್ ಬಂದ ಮೇಲೆ ಇದನ್ನು ಹೊರಗಡೆ ತೆಗೆದು ಈ ಕಡೆ ಮಗ್ಗಲಿಕ್ಕೆ ಹಾಕ್ತೀನಿ ಸರ್. ಇದರಲ್ಲಿ ಒಂದೇ ವಾರದಲ್ಲಿ ನಾನು ಇದನ್ನ ಕಟಾವ್ ಮಾಡ್ಬೋದು. ಇದಕ್ಕೆ ಮೈಕ್ರೋ ಗ್ರೀನ್ ಅಂತ ಹೇಳ್ತೀವಿ. ಇದು ಈ ಅಮೆರಿಕಾ ಮತ್ತು ಸರ್ ಏರೋಫೋನಿಕ್ ವಾಯು ಕೃಷಿ ಅಂತಾನೆ ಹೇಳ್ಬೋದು. ಮೈಕ್ರೋ ಗ್ರೀನ್ಸ್ ನಾವು ಸೂಕ್ಷ್ಮ ತರಕಾರಿಗಳು ಅಂತ ಹೇಳ್ಬೋದು ಸರ್. ಮೈಕ್ರೋ ಗ್ರೀನ್ಸ್ ಅಂತ ಬರೀ ಎಲೆನ ಕಟ್ ಮಾಡುವಂಥ ತರಕಾರಿಗಳು. ಇದನ್ನ ಒಂದು ಏರೋಫೋನಿಕ್ ಒಂದು ಭಾಗ. ಎರಡನೇದು ಈ ಕಡೆ ಸರ್, ಈ ಕಡೆ